ಸ್ನೇಹಿತರೆ ನಮಸ್ಕಾರ. ಪರಿಚಯ ಚಾನಲ್ನ 3ನೇ ಕಂತಿಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ತುಂಬ ಉಪಯುಕ್ತವಾದಂತಹ ಪುಸ್ತಕವನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಆ ಪುಸ್ತಕದ ಹೆಸರು ವರ್ಡ್ ಪವರ್ ಮೇಡ್ ಈಸಿ. ಇದನ್ನು ಬರೆದಿರೋ ಅಂಥವರು ನಾರ್ಮನ್ ಲೆವಿಸ್ ಅನ್ನುವಂತಹ ಅಮೆರಿಕದ ಲೇಖಕ. ಇಂಗ್ಲೀಷ್ ಭಾಷೆ ಅನ್ನುವಂಥದ್ದು ಯಾರಿಗೆಲ್ಲ ಕಷ್ಟ ಆಗಿದೆ ಅಂತ ಕೇಳಿದರೆ ಅದರಲ್ಲಿ ತುಂಬ ಜನ ಕೈ ಎತ್ತುತ್ತಾರೆ. ಎಲ್ಲರೂ ಕೂಡ ಕಬ್ಬಿಣದ ಕಡಲೆ ಅಂತ ಹೇಳಿಬಿಟ್ಟು ಅದನ್ನು ಬ್ರ್ಯಾಂಡ್ ಮಾಡಿ ಕೂಡ ಕೂರಿಸಿದ್ದಾರೆ. ಅದು ಕೂಡ ನಮ್ಮಂತೆ, ನಮ್ಮ ಕನ್ನಡದಂತೆ ಇನ್ನೊಂದು ಭಾಷೆ ಅಂತ ಹೇಳಿಬಿಟ್ಟು ನಾವು ಯಾರೂ ಭಾವಿಸೋದಿಲ್ಲ. ಹಾಗಾದರೆ ಇದನ್ನು ಕಬ್ಬಿಣದ ಕಡಲೆಯನ್ನಾಗಿ ಮಾಡಿರೋದ್ರಲ್ಲಿ ನಮ್ಮದಲ್ಲದೆ ಇರೋವಂತಹ ಒಂದು ವ್ಯಾಕರಣ ಆಗ್ಬೋದು, ಅದರಲ್ಲಿರುವಂತಹ ಅಗಾಧ ಪ್ರಮಾಣದ ಪದ ಸಂಪತ್ತಾಗ್ಬೋದು, ಈ ಎಲ್ಲವೂ ಕೂಡ ಅದನ್ನು ಕಬ್ಬಿಣದ ಕಡಲೆ ಮಾಡೋದಕ್ಕೆ ತಮ್ಮ ಕಾಣಿಕೆಯನ್ನು ನೀಡೇ ಇದ್ದಾವೆ. ನೀವು ಸುಮ್ಮನೆ ಗೂಗಲ್ ಮಾಡಿ ನೋಡಿದ್ರೂ ಗೊತ್ತಾಗುತ್ತೆ. ಇಂಗ್ಲೀಷ್ನಲ್ಲಿ ಎಷ್ಟು ಪದ ಇದ್ದಾವೆ ಅಂತ ಹುಡುಕಿದರೆ 1,71,476 ಪದಗಳಿದೆ ಅಂತ ಹೇಳ್ಬಿಟ್ಟು ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಹೇಳುತ್ತೆ. ಅದರಲ್ಲಿ 47,156 ಪದಗಳನ್ನು ಹಳೆ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ಕೈಬಿಟ್ಟಿರೋದು ಉಂಟಂತೆ. ಅಂದರೆ ಎಲ್ಲ ಪದಗಳನ್ನು ಒಟ್ಟು ಸೇರಿಸಿದರೆ ಒಟ್ಟು 2,73,000 ಪದಗಳಿದ್ದಾವೆ ಇಂಗ್ಲೀಷ್ನಲ್ಲಿ. ಹಾಗಾದರೆ ನಾವು ನಮ್ಮ ವೊಕ್ಯಾಬ್ಯುಲರಿನ ಅಂತಂದರೆ ನಮ್ಮ ಪದ ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ನಾವು ಪದಗಳನ್ನು ಬಳಸ್ತಾ ಹೋಗಬೇಕು, ಟಿ ವಿ ನೋಡಬೇಕು, ನ್ಯೂಸ್ ಪೇಪರ್ ನೋಡಬೇಕು, ಡಿಕ್ಷನರಿನ ಬಳಸಬೇಕು, ಹೀಗೆಲ್ಲ ಹೇಳೋದನ್ನು ನಾವು ಕೇಳ್ತೀವಿ. ಆದರೆ ಈ ಅದ್ಭುತವಾಗಿರುವಂಥ ಪುಸ್ತಕ ನಾನು 1997ರಲ್ಲಿ ಈ ಪುಸ್ತಕವನ್ನು ಬಳಸಿದೆ. ನಾನು ಓದಿದೆ ಅಂತ ಹೇಳ್ತಾ ಇಲ್ಲ, ಬಳಸಿದೆ. ಯಾಕೆ ಅಂತಂದರೆ ಇದು ಓದೋವಂಥ ಪುಸ್ತಕ ಅಲ್ಲ, ಇದು ಬಳಸೋ ಅಂಥ ಪುಸ್ತಕ. ಇದರಲ್ಲಿ ನಿಮಗೆ ಎಷ್ಟು ಅದ್ಭುತವಾದ ವಿಧಾನಗಳನ್ನು ಬಳಸಿ ನಮ್ಮ ಪದ ಸಂಪತ್ತನ್ನು ಹೇಗೆ ಜಾಸ್ತಿ ಮಾಡ್ಕೋಬೇಕು ಇಂಗ್ಲೀಷ್ನಲ್ಲಿ ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ಅದು ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ನೀವು ಬಹುತೇಕ 2 ತಿಂಗಳು ಕಳೆದರೆ, ಒಂದೊಂದು ದಿನ ನೀವು 1 ಗಂಟೆ ಕಳೆದರೂ ಕೂಡ 2 ತಿಂಗಳಲ್ಲಿ ನಿಮ್ಮ ವೊಕ್ಯಾಬ್ಯುಲರಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಅಂದರೆ, ನೀವು ಯಾವತ್ತೂ ನೋಡಿಲ್ಲದೆ ಇರೋವಂತಹ, ಯಾವತ್ತೂ ಕೇಳಿಲ್ಲದೆ ಇರೋವಂತಹ ಒಂದು ಹೊಸ ಪದವನ್ನು ನೋಡಿ ಈ ಪದದ ಅರ್ಥ ಇದಿರ್ಬೋದು ಅಂತ ಹೇಳ್ಬಿಟ್ಟು ಊಹೆ ಮಾಡೋದಕ್ಕೆ ಶುರು ಮಾಡ್ತೀರ. ನನಗೂ ಕೂಡ ಆ ಕಾಲದಲ್ಲಿ ಇದೇ ರೀತಿ ಆಗಿದ್ದಂಥದ್ದು. ಈ ಪುಸ್ತಕವನ್ನು ಓದಿದ ಮೇಲೆ ಹೊಸ ಪುಸ್ತಕವನ್ನು ಬಳಸಿ ನಾನು ಪದಗಳನ್ನು ಕಲಿತಾ ಇದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ಒಬ್ಬ ಸ್ನೇಹಿತ ನನಗೆ ಈ ಪದಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದಾನೆ ಅಂತ ಅನ್ನಿಸ್ತು. ಈ ಪುಸ್ತಕದ ಇನ್ನೊಂದು ಮಜಾ ಏನಂತ ಅಂದರೆ, ನೀವು ಒಂದು ಸಾರಿ ಈ ಪುಸ್ತಕವನ್ನು ಇಟ್ಕೊಂಡು ವರ್ಕ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಅಲ್ಲಿ ಕಲಿಯುವಂಥ ಪದಗಳನ್ನು ನೀವು ಮರೆಯೋದೇ ಇಲ್ಲ. ಪುಸ್ತಕದ ಮುಖಪುಟದಲ್ಲೇ 4 ಪ್ರಶ್ನೆ ಕೇಳ್ತಾರೆ. ಏನಪ್ಪ ಅವು ಅಂತ ಅಂದರೆ, ನೀವು ಯಾವಾಗಲೂ ಕೂಡ ಸರಿಯಾದ ಇಂಗ್ಲೀಷನ್ನೇ ಬಳಸ್ತೀರಾ, ಸರಿಯಾದ ಪದಗಳನ್ನೇ ಬಳಸ್ತೀರಾ, ಸರಿಯಾಗಿ ಪ್ರನೌನ್ಸ್ ಮಾಡ್ತೀರಾ, ಸರಿಯಾದ ಸ್ಪೆಲ್ಲಿಂಗನ್ನು ಬಳಸ್ತೀರಾ, ನಿಮಗೆ ಹೇಗೆ ಪದಗಳನ್ನು ಬಳಸೋದ್ರಲ್ಲಿ ಮಾಡುವಂಥ ತಪ್ಪುಗಳನ್ನು ಅವಾಯ್ಡ್ ಮಾಡ್ಕೋಬೇಕು ಅಂತ ಗೊತ್ತಾ, ನೀವು ಯಾವಾಗಲೂ ಕೂಡ ವ್ಯಾಕರಣಬದ್ಧವಾಗಿ ಇಂಗ್ಲೀಷ್ ಮಾತಾಡ್ತೀರಾ ಅಂತ 4-5 ಪ್ರಶ್ನೆ ಕೇಳ್ತಾರೆ. ಈ 4-5 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಇಲ್ಲ ಅಂತ ಆಗಿದ್ದರೆ ಅದಕ್ಕೆ ಉತ್ತರ ಈ ಪುಸ್ತಕ ನಿಮಗೆ ಅಂತ ಹೇಳ್ತಾರೆ. ಅಂದರೆ ನೀವು ಈ ಪುಸ್ತಕವನ್ನು ಬಳಸಿ ಈ ಎಲ್ಲವನ್ನೂ ಕೂಡ ತಡೆಗಟ್ಟಬಹುದು. ಈ ತಪ್ಪುಗಳನ್ನೆಲ್ಲ ತಡೆಗಟ್ಟಬಹುದು. ಹೊಸ ಪದಗಳನ್ನು ನೀವು ಸರಿಯಾಗಿ ಬಳಸ್ತೀರಾ ಮತ್ತು ಸರಿಯಾದ ಪದವನ್ನು ಸರಿಯಾದ ಸಂದರ್ಭದಲ್ಲಿ ಬಳಸ್ತೀರಾ. ಇಷ್ಟೆಲ್ಲ ಹೋಪ್ಸನ್ನು ನಿಮಗೆ ಪುಸ್ತಕದ ಕವರ್ ಪೇಜ್ನಲ್ಲೇ ಕೊಡ್ತಾರೆ. ಅದು ಯಾವುದೂ ಕೂಡ ಸುಳ್ಳಲ್ಲ. ಏಕೆ ಅಂತಂದರೆ ನಾನು ಕಲ್ತಿರುವಂತಹ ಹಲವಾರು ಕ್ಲಿಷ್ಟಕರವಾದ ಪದಗಳು ಇಲ್ಲಿಂದನೇ ಕಲ್ತಿದ್ದು. ನಾನು ಈ ಪುಸ್ತಕದಿಂದನೇ ಕಲ್ತಿದ್ದು. ಅದನ್ನು ಹೇಗೆ ಹೇಳ್ಕೊಡ್ತಾರೆ ಅಂತ ಅಂದರೆ ಎಟಿಮಾಲಜಿಯ ಮೂಲಕ. ಎಟಿಮಾಲಜಿ ಅಂತ ಅಂದರೆ ಪದಮೂಲಶಾಸ್ತ್ರ ಅಂತ. ಅಂದರೆ ಯಾವುದೇ ಒಂದು ಪದ ಸುಮ್ಮನೆ ದುತ್ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಮುಂದೆ ನಿಂತ್ಕೊಳ್ಳೋದಿಲ್ಲ. ಆ ಪದ ಸೃಷ್ಟಿ ಆಗಬೇಕು ಅಂತ ಅಂದರೆ ಅದರ ಮೂಲ ಎಲ್ಲಿದೆ, ಏನಕ್ಕೆ ಹೀಗಿದೆ ಈ ಪದ, ಈ ಥರದ್ದನ್ನೆಲ್ಲದನ್ನು ಕೂಡ ಹೇಳ್ತಾ ಹೋಗ್ತಾ ನಮಗೆ ಅರ್ಥ ಆಗುತ್ತೆ. ಯಾವುದೇ ಉದ್ದಾಗಿರೋ ಪದ
ಸುಮ್ಮನೆ ಇಡೀ ಪದ ಒಟ್ಟಿಗೆ ಬಂದಿರೋದಿಲ್ಲ, ಅದರಲ್ಲಿ ಹಲವಾರು ಭಾಗಗಳಿರ್ತವೆ. ಆ ಪ್ರತಿ ಭಾಗದಲ್ಲಿ ಕೂಡ ಒಂದೊಂದು ಅರ್ಥ ಇರುತ್ತೆ. ಅವೆಲ್ಲವನ್ನು ಸೇರಿಸಿ ಒಂದು ಪದವನ್ನು ಮಾಡ್ತಾರೆ ಅಂತ. ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ. ಡಿಸೀಸ್ ಅನ್ನೋವಂಥ ಪದವನ್ನು ನೋಡಿ. DISEASE ಅನ್ನೋಂಥ ಸ್ಪೆಲ್ಲಿಂಗ್ ಇರೋವಂಥದ್ದು. ಸೊ ಈ ಡಿಸೀಸ್ ಅಂತ ಅಂದರೆ ಎಲ್ಲರಿಗೂ ಗೊತ್ತು ಕಾಯಿಲೆ ಅಂತ. ಹಾಗಾದರೆ ಹೇಗೆ ಗೊತ್ತು ನಿಮಗೆ ಕಾಯಿಲೆ ಅಂತ? ನಾವೆಲ್ಲರೂ ಕೂಡ ಡಿಕ್ಷನರಿ ನೋಡಿದ್ದೀವಿ ಅಥವಾ ಯಾರಾದರೂ ಹೇಳೋದನ್ನು ಕೇಳಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತು ಜ್ಞಾಪಿಸ್ಕೊಂಡಿದ್ದೀವಿ. ಈ ಮೆಥಡ್ನಿಂದ ನಾವು ಡಿಸೀಸ್ ಅಂದರೆ ಕಾಯಿಲೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀವಿ. ಆದರೆ ಈ ಪುಸ್ತಕ ಓದಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಡಿಸೀಸ್ ಅನ್ನೋವಂಥದ್ದು ಡಿಸ್ ಮತ್ತು ಈಸ್ ಅನ್ನೋವಂಥ ಎರಡು ಭಾಗಗಳಲ್ಲಿ ಇರೋವಂಥ ಒಂದು ಪದ ಅಂತ. ಈಸ್ ಅಂತ ಅಂದರೆ ಆರಾಮ ಅಂತ, ಡಿಸ್ ಅಂತ ಅಂದರೆ ವಿರುದ್ಧಾರ್ಥಕವಾಗಿ ಉಪಯೋಗಿಸ್ತಾ ಇರುವಂಥ ಒಂದು ಪ್ರಿಫಿಕ್ಸ್. ಸೊ ಆರಾಮ ಇಲ್ಲದೆ ಇರೋದು ಅನ್ನೋದೇ ಡಿಸೀಸ್. ಈಗ ಹೇಳಿ, ನೀವು ನಿಮ್ಮ ಜೀವನದಲ್ಲಿ ಇನ್ನು ಈ ಡಿಸೀಸ್ ಅನ್ನೋ ಪದದ ಸ್ಪೆಲ್ಲಿಂಗನ್ನಾಗಲಿ, ಪ್ರೊನೌನ್ಸಿಯೇಷನನ್ನಾಗಲಿ, ಮೀನಿಂಗನ್ನಾಗಲಿ ಮರೆಯೋದಕ್ಕೆ ಸಾಧ್ಯವೇ? ಮುಂದಿನ ವಿಡಿಯೋದಲ್ಲಿ ಈ ಪುಸ್ತಕದಲ್ಲಿ ಯಾವೆಲ್ಲ ಪದಗಳನ್ನು ಹೇಗೆಲ್ಲ ಕಲಿಸ್ತಾರೆ ಅನ್ನೋ ಅಂಥದ್ರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.